ನಮಸ್ಕಾರ ವೀಕ್ಷಕರೇ. ರಾಮಾಯಣವು ಹಿಂದೂ ಧರ್ಮದ ಪವಿತ್ರ ಗ್ರಂಥವಾಗಿದೆ. ಅದರಲ್ಲೂ ಸೀತೆಯ ಪಾತ್ರವು ಜನಮಾನಸದಲ್ಲಿ ಹಾಸುಹೊಕ್ಕಾಗಿದೆ. ಪ್ರತಿಯೊಂದು ಮನೆಯಲ್ಲೂ ಸೀತಾಮಾತೆಯಂತಹ ಮಗಳು ಜನಿಸಬೇಕೆಂದು ಬಯಸುತ್ತಾರೆ. ಅಂತಹ ಸೀತಾಮಾತೆಯು 14 ವರ್ಷ ವನವಾಸದಲ್ಲಿದ್ದ ಸಮಯದಲ್ಲಿ ಒಂದೇ ಒಂದು ಸೀರೆ ಹುಟ್ಟಿದ್ದಳು. ಆದರೂ ಆ ಸೀರೆ ಸ್ವಲ್ಪವೂ ಕೊಳೆಯಾಗದೆ, ಹರಿಯದೆ, ಬಣ್ಣ ಹೋಗದೇ ಇದ್ದದ್ದು ನಾವೆಲ್ಲ ಅಚ್ಚರಿಪಡುವಂತಹ ಸಂಗತಿಯಾಗಿದೆ. ಏಕೆ ಸೀತಾಮಾತೆಯು ಒಂದೇ ಸೀರೆಯನ್ನು ಹುಟ್ಟಿದ್ದಳು ಹಾಗೂ ಅದು ಹರಿಯದೆ ಬಣ್ಣ ಹೋಗದೆ ಇರಲು ಯಾವ ಶಕ್ತಿ ಕಾರಣ ಎಂದು ರಾಮಾಯಣದ ಈ ಒಂದು ಸಣ್ಣ ಅಪರೂಪದ ಕಥೆಯನ್ನು ನೀವು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡುವುದನ್ನು ಮರಿಬೇಡಿ. ವೀಕ್ಷಕರೇ, ರಾಮಾಯಣದಲ್ಲಿ ರಾಮ ಲಕ್ಷ್ಮಣರ ಜೊತೆ ಸೀತಾದೇವಿ ಕೂಡ 14 ವರ್ಷ ವನವಾಸಕ್ಕೆ ಹೋಗುತ್ತಾಳೆ. ಈ 14 ವರ್ಷ ವನವಾಸದಲ್ಲಿ ಸೀತಾದೇವಿಯು ಒಂದೇ ಒಂದು ಸೀರೆಯಲ್ಲಿ ಜೀವಿಸುತ್ತಾಳೆ. ರಾಮ ಸೀತೆಯರು ವನವಾಸಕ್ಕೆ ಹೋಗುವ ಪ್ರಾರಂಭದಲ್ಲಿ ಋಷಿಮುನಿಗಳ ಆಶ್ರಮಕ್ಕೆ ಭೇಟಿ ಕೊಟ್ಟು ಉಪದೇಶ ಹಾಗೂ ಆಶೀರ್ವಾದಗಳನ್ನು ಪಡೆಯುತ್ತಾರೆ. ಋಷಿಮುನಿಗಳ ಆಶೀರ್ವಾದ ಪಡೆದು ದಾರಿಯಲ್ಲಿ ಹೋಗುವಾಗ ಅತ್ರಿ ಮಹಾಮುನಿಗಳ ಆಶ್ರಮ ಸಿಗುತ್ತದೆ. ಅತ್ರಿಯವರ ಧರ್ಮಪತ್ನಿ ಮಹಾಸತಿ ಅನಸೂಯಾದೇವಿ ಇವರನ್ನು ಆದರದಿಂದ ಸ್ವಾಗತಿಸಿ ಸಂಪೂರ್ಣವಾದ ಉಪಚಾರವನ್ನು ಮಾಡುತ್ತಾಳೆ. ಕೊನೆಗೆ ಅಲ್ಲಿಂದ ಹೊರಡುವಾಗ ಸೀತೆಗಾಗಿ ಅಮೂಲ್ಯವಾದ ಸೀರೆಯನ್ನು ತಂದುಕೊಡುತ್ತಾಳೆ. ಆ ಸೀರೆ ಸಾಮಾನ್ಯವಾದ ಸೀರೆಯಲ್ಲ. ಆ ಸೀರೆಯ ವಿಶೇಷತೆ ಏನೆಂದರೆ ಅದು ದೈವಿ ಶಕ್ತಿಯುಳ್ಳ ಸೀರೆಯಾಗಿತ್ತು. ಆ ಸೀರೆಯನ್ನು ಎಷ್ಟೇ ವರ್ಷಗಳು ತೊಟ್ಟರೂ ಕೊಳೆಯಾಗುವುದಿಲ್ಲ, ಹರಿಯುವುದಿಲ್ಲ, ಮಾಸು ಹೋಗುವುದಿಲ್ಲ, ಮೈಲಿಗೆಯಾಗುವುದಿಲ್ಲ. ಇವು ಯಾವುವು ಆ ಸೀರೆಗೆ ಆಗುವುದಿಲ್ಲ. ಇಂತಹ ಸೀರೆ ಇದಾಗಿತ್ತು. ಈ ಮಹಾಸತಿ ಹರಿಸಿಕೊಟ್ಟ ಒಂದೇ ಸೀರೆಯಲ್ಲಿ ಸೀತಾದೇವಿಯು 14 ವರ್ಷ ವನವಾಸದಲ್ಲಿ ಕಳೆಯುತ್ತಾಳೆ. ನಂತರ ರಾವಣ ಮೋಸದಿಂದ ಸೀತೆಯನ್ನು ಅಪಹರಿಸಿ ಲಂಕಾ ನರಕಕ್ಕೆ ಹೊತ್ತು ತಂದು ಬಂಧನದಲ್ಲಿ ಇರಿಸುತ್ತಾನೆ. ಸೀತೆಯು ಕಾವಲಿಗೆ ತ್ರಿಜಟೆ ಎಂಬ ರಾಕ್ಷಸಿಯನ್ನು ಇಟ್ಟಿರುತ್ತಾನೆ. ಸೀತೆ ಬಂಧನದಲ್ಲಿದ್ದಾಗಿನಿಂದ ಹನಿ ನೀರನ್ನಾಗಲಿ ಒಂದು ಹಣ್ಣನ್ನಾಗಲಿ ಸೇವಿಸಿರುವುದಿಲ್ಲ. ಏಕೆಂದರೆ ಬಿಡುಗಡೆಯಾಗುವ ತನಕ ಏನನ್ನ ಸೇವಿಸುವುದಿಲ್ಲ ಎಂದು ಶಪಥ ಮಾಡಿದ್ದಳು. ಅದೇ ರೀತಿ ಉಪವಾಸ ಇರುತ್ತಾ ದಿನಗಳನ್ನು ಕಳೆಯುತ್ತಾ ಸೀತೆಯು ಸಾಮಾನ್ಯ ಸ್ತ್ರೀಯಂತೆ ಇದ್ದಳು. ಅವಳಿಗೂ ಹಸಿವು ಹಾಗೂ ಬಾಯಾರಿಕೆಯಾಗುತ್ತಿತ್ತು. ಆದರೆ ಆಹಾರ ಸೇವಿಸದೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಬಂದಳು. ದೇವಲೋಕದಲ್ಲಿ ಎಲ್ಲ ದೇವತೆಗಳಿಗೂ ಆತಂಕ ಶುರುವಾಯಿತು. ಮುಂದೆ ಗತಿ ಏನು ಎಂದು ಎಲ್ಲ ದೇವತೆಗಳು ಆಲೋಚಿಸಿ ಇಂದ್ರನಲ್ಲಿದ್ದ ಅಮೃತದ ಪಾಯಸವನ್ನು ಸೀತೆಗೆ ಕೊಡಲು ಸಿದ್ಧರಾದರು. ಪಾಯಸ ತುಂಬಿದ ಚಿನ್ನದ ಬಟ್ಟಲನ್ನು ಸೀತೆಗೆ ಕೊಟ್ಟು ತೆಗೆದುಕೊಳ್ಳುವಂತೆ ಪ್ರಾರ್ಥನೆ ಮಾಡುತ್ತಾರೆ. ಆದರೆ ಸೀತೆ ಪಾಯಸದ ಬಟ್ಟಲಿನಿಂದ ದೂರ ಸರಿದು ಇದು ರಾವಣನ ಮಾಯಾಜಾಲವೆಂದು ತಿರಸ್ಕರಿಸುತ್ತಾಳೆ. ದೇವೇಂದ್ರನು ಸೀತಾದೇವಿಗೆ ಸ್ಪಷ್ಟಪಡಿಸುತ್ತಾನೆ, ಧರ್ಮ ಮಾರ್ಗದಲ್ಲಿರುವ ಶ್ರೀರಾಮ ಹಾಗೂ ಸೀತಾಮಾತೆಗೆ ಸಹಾಯವಾಗಲೆಂದೇ ಈ ಪಾಯಸವನ್ನು ತಂದಿರುವೆ. ಇದರಲ್ಲಿ ಯಾವುದೇ ಮಾಯವಿಲ್ಲ ಎಂದು ತನ್ನ ನಿಜ ರೂಪವನ್ನು ತೋರಿಸುತ್ತಾನೆ. ನಂತರ ಸೀತೆಯ ಅನುಮಾನ ಪರಿಹಾರವಾಗಿ ದೇವರಾಜ ಇಂದ್ರನೇ, ಈ ಪಾಯಸವನ್ನು ನಾನು ಸೇವಿಸಿದರೆ ನನ್ನ ಪತಿ ಹಾಗೂ ಮೈದುನ ಲಕ್ಷ್ಮಣನಿಗೆ ಸೇರಬೇಕು. ನನ್ನ ಹಾಗೆ ಅವರಿಗೂ ಹಸಿವು ನೀರಡಿಕೆ ಆಗಬಾರದೆಂದು ಹೇಳುತ್ತಾಳೆ. ಇದಕ್ಕೆ ದೇವೇಂದ್ರನು ನಿಮ್ಮ ಇಚ್ಛೆಯಂತೆ ಆಗಲಿ ಎಂದು ಹರಿಸುತ್ತಾನೆ. ಇದೇ ರೀತಿ ಕಾಡಿನಲ್ಲಿದ್ದ ರಾಮ ಲಕ್ಷ್ಮಣರು ಹಸಿವು ಬಾಯಾರಿಕೆಯಿಂದ ಮುಕ್ತರಾಗುತ್ತಾರೆ. ವೀಕ್ಷಕರೇ, ರಾಮಾಯಣದ ಈ ಅಪರೂಪದ ಕಥೆಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ವೀಕ್ಷಣೆಗಾಗಿ ಹೃದಯಪೂರ್ವಕವಾದ ಧನ್ಯವಾದ.